ಸರ್ಕಾರಿ ಬಳಿಕ ಖಾಸಗಿ ಕಮರ್ಷಿಯಲ್ ಗ್ಯಾಸ್ ದರವೂ ಕೂಡ ಏರಿಕೆಯಾಗಿದೆ. ಖಾಸಗಿ ಕಮರ್ಷಿಯಲ್ ಗ್ಯಾಸ್ ದರ 50% ಇಂದ 60% ಹೆಚ್ಚಳ ಮಾಡಲಾಗಿದೆ. ಈಗ ಆಲ್ರೆಡಿ ನಿನ್ನೆ ಏನು ಗ್ಯಾಸ್ ಎಮರ್ಜೆನ್ಸಿಯ ನಡುವೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಮಾಡಿರೋದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. 993 ರೂಪಾಯಿ ಜಾಸ್ತಿ ಆಗಿತ್ತು. ಇದೀಗ ಖಾಸಗಿ ಕಮರ್ಷಿಯಲ್ ಗ್ಯಾಸ್ ದರ 50% ಇಂದ 60% ಹೆಚ್ಚಳ ಆಗಿದೆ. ಕಂಪನಿಗಳಿಗೆ ತಕ್ಕಂತೆ ಖಾಸಗಿ ಕಮರ್ಷಿಯಲ್ ದರವನ್ನ ಇಂದಿನಿಂದ ಏರಿಕೆ ಮಾಡಲಾಗಿದೆ. ಅಗೈನ್ ಇದು ಮತ್ತೆ ಶಾಕಿಂಗ್ ವಿಚಾರ. 17 ಕೆಜಿ ಖಾಸಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಬೆಲೆ 4500 ರೂಪಾಯಿ ಏರಿಕೆ ಆಗಿದೆ. ನಿನ್ನೆವರೆಗೆ ಇದರ ಪ್ರೈಸ್ ಎಷ್ಟಿತ್ತು ಅಂತ ಅಂದ್ರೆ ಕೇವಲ 2300 ರೂಪಾಯಿ ಇತ್ತು ಈ ಪ್ರೈವೇಟ್ ಕಮರ್ಷಿಯಲ್ ಸಿಲಿಂಡರ್ ದರ. ಬಟ್ ಈಗ ದಿಢೀರ್ ಅಂತ 4500 ರೂಪಾಯಿಗೆ ಏರಿಕೆ ಆಗಿದೆ. ಇವತ್ತು ಏಕಾಏಕಿ 50% ಏರಿಕೆ ಮಾಡಿದೆ ಖಾಸಗಿ ಕಂಪನಿಗಳು. ಜ್ಯೋತಿ ಗ್ಯಾಸ್, ಟೋಟಲ್ ಎನರ್ಜೀಸ್, ಸೂಪರ್ ಗ್ಯಾಸ್ ಸೇರಿದಂತೆ ಬಹುತೇಕ ಎಲ್ಲಾ ಖಾಸಗಿ ಗ್ಯಾಸ್ ಬೆಲೆಯೂ ಕೂಡ ಏರಿಕೆ ಆಗಿದೆ. ಈಗ ಆಲ್ರೆಡಿ ಗಾಯದ ಮೇಲೆ ಬರೆ ಎಳೆಯುವಂತ ಕೆಲಸ ಆಗಿತ್ತು. ಈಗ ಮತ್ತೊಂದು ಹೊರೆ ಇದು. ಯಾಕಂತಂದ್ರೆ ನಿನ್ನೆವರೆಗೂ 2300 ರೂಪಾಯಿ ಇದ್ದಂತಹ ಪ್ರೈಸ್ ಈಗ ಏಕಾಏಕಿ 50% ಜಾಸ್ತಿ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಎಸ್ ಕಿರುವಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಈಗ ಆಲ್ರೆಡಿ ನಿನ್ನೆ 993 ರೂಪಾಯಿ ಜಾಸ್ತಿ ಆಗಿತ್ತು. ಅದರಿಂದ ಹೊರಗಡೆ ಬರೋ ಅಷ್ಟರಲ್ಲಿ ಈಗ ಮತ್ತೆ ಪ್ರೈವೇಟ್ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಏನಿದೆ ಅದು 50 to 60% ಜಾಸ್ತಿ ಆಗಿರೋದು. ಏನಿದೆ ಮಾಹಿತಿ? ಪ್ರಭು, ನಿನ್ನೆ ತಾನೇ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ ದಾಖಲೆ ಅಂದ್ರೆ 993 ರೂಪಾಯಿ. ನನ್ನ ಕಳೆದ 1.5 ತಿಂಗಳಿಂದ ನೋಡೋದಾದ್ರೆ 1300 ರೂಪಾಯಿ ದರವನ್ನ ಹೆಚ್ಚಳ ಮಾಡುವಂತ ಕೆಲಸ ಆಗಿತ್ತು. ಇದು ಹೋಟೆಲ್ನವರಿಗೆ ಜೊತೆ ಕಮರ್ಷಿಯಲ್ ಸಿಲಿಂಡರ್ನ ಬಳಕೆ ಮಾಡ್ಕೊಂತ ಯಾರು ಬಳಕೆ ಮಾಡ್ತಿದ್ರು ಅವರಿಗೆ ಒಂದ್ ರೀತಿ ಶಾಕ್ ಆಗಿತ್ತು. ಇದ್ರ ಬೆನ್ನಲ್ಲೇ ಇದೀಗ ಖಾಸಗಿ ಒಡೆತನದ ಬಂಕ್ಗಳೇನಿದೆ, ಖಾಸಗಿ ಒಡೆತನದ ಸಿಲಿಂಡರ್ ಕಂಪನಿಗಳೇನಿದ್ದಾವೆ ಅವು ಕೂಡ ತನ್ನ ಬೆಲೆಯನ್ನ ಹೆಚ್ಚಳವನ್ನ ಮಾಡಿರುವಂತದ್ದು. ಸಾಮಾನ್ಯವಾಗಿ ಇದುವರೆಗೂ 10%, 20% ಹೆಚ್ಚಳವನ್ನ ಮಾಡಿದ್ದನ್ನ ನಾವು ನೋಡಿದೀವಿ. ಆದ್ರೆ ಖಾಸಗಿ ಕಮರ್ಷಿಯಲ್ ಸಿಲಿಂಡರ್ ಕಂಪನಿಗಳು 50 ರಿಂದ 60% ಹೆಚ್ಚಳವನ್ನ ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಕಮರ್ಷಿಯಲ್ ಸಿಲಿಂಡರ್ ಬರೋದು 17 ಕೆಜಿ. ಖಾಸಗಿ ಕಂಪನಿಗಳ ಕಮರ್ಷಿಯಲ್ ಸಿಲಿಂಡರ್ ಬರೋದು 17 ಕೆಜಿ. ಈ ಮೊದಲು ಅದು 2300 ರೂಪಾಯಿಗೆ ಸಿಗ್ತಾ ಇತ್ತು. ಯುದ್ಧ ಆರಂಭ ಆಗಕ್ಕೂ ಮುಂಚೆ 1800 ರಿಂದ 1900 ರೂಪಾಯಿಗೆ 17 ಕೆಜಿ ಸಿಲಿಂಡರ್ ಸಿಗ್ತಾ ಇತ್ತು. ಯುದ್ಧ ಆರಂಭ ಆದ ನಂತರ 2300 ರೂಪಾಯಿಗೆ ಹೆಚ್ಚಳ ಆಗಿತ್ತು. ಇದೀಗ 4500 ರೂಪಾಯಿ ಅಂದ್ರೆ ಸತತ 45% ಹೆಚ್ಚಳವನ್ನ ಮಾಡಿರುವಂತದ್ದು. ಈ ರೀತಿಯಾಗಿ ಜ್ಯೋತಿ ಗ್ಯಾಸ್ ಆಗಿರ್ಬೋದು, ಟೋಟಲ್ ಎನರ್ಜಿ ಆಗಿರ್ಬೋದು, ಸೂಪರ್ ಗ್ಯಾಸ್, ಈ ಒಂದು ಖಾಸಗಿ ಕಂಪನಿಗಳು ಕಮರ್ಷಿಯಲ್ ಸಿಲಿಂಡರ್ ಅನ್ನ ಪೂರೈಕೆ ಮಾಡ್ತಿದಾವೆ. ಸೊ ಈಗ ಯುದ್ಧದಿಂದಾಗಿ ನಿರ್ವಹಣಾ ವೆಚ್ಚ ಆಗಿರ್ಬೋದು, ಸಾಗಾಟ ವೆಚ್ಚ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಗ್ರಾಹಕರ ಮೇಲೆ ಹೇರುವಂತ ಕೆಲಸವನ್ನ ಮಾಡಿದೆ. ಅದು ಕೂಡ ಕೆಲವು ಕಡೆ 45% ಹೆಚ್ಚಳ ಆಗಿದೆ, ಇನ್ ಕೆಲವು ಕಡೆ 60% ಹೆಚ್ಚಳವನ್ನ ಮಾಡಿರುವಂತದ್ದು. ಸೊ ಈ ರೀತಿಯಾಗಿ ಮನಸ್ಸಿಗೆ ಬಂದಂತೆ ಹೆಚ್ಚಳ ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ಖಾಸಗಿ ಕಂಪನಿಗಳ ಕಮರ್ಷಿಯಲ್ ಸಿಲಿಂಡರ್ ನ ಯಾರು ಬಳಕೆ ಮಾಡ್ತಿದ್ರು ಅವರಿಗೆ ಒಂದ್ ರೀತಿ ಶಾಕ್ ಕೊಟ್ಟಿರುವಂತ ಕೆಲಸ ಖಾಸಗಿ ಕಂಪನಿಗಳ ಸಿಲಿಂಡರ್ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಹೆಚ್ಚಿಗೆ ಮಾಡಿದ್ದು ಯಾರು? ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ ಅಥವಾ ಗ್ಯಾಸ್ ಕಂಪನಿಗಳ? ಕಾಂಗ್ರೆಸ್ ಬಿಜೆಪಿ ನಡುವೆ ಸದ್ಯ ಶುರುವಾಗಿದೆ LPG ಬೆಲೆ ಏರಿಕೆಯ ಕಚ್ಚಾಟ. ಒಂದ್ ಕಡೆ ರಾಜ್ಯ ಸರ್ಕಾರ ಬೊಟ್ಟು ಮಾಡ್ತಾ ಇರೋದು ಕೇಂದ್ರ ಸರ್ಕಾರದ ಕಡೆಗೆ, ಮತ್ತೊಂದ್ ಕಡೆ ಕೇಂದ್ರ ಸರ್ಕಾರದವ್ರು ಹೇಳ್ತಿರೋದು ರಾಜ್ಯ ಸರ್ಕಾರದ ಕಡೆಗೆ. ಇದೆಲ್ಲದರ ನಡುವೆ ಗ್ಯಾಸ್ ಕಂಪನಿಗಳು ಜಾಸ್ತಿ ಮಾಡಿದಾವ ಅಥವಾ ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ ಅನ್ನುವಂತ ಪ್ರಶ್ನೆ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿಜೆಪಿಯ ನಡುವೆ ಶುರುವಾಗಿದೆ LPG ಬೆಲೆ ಏರಿಕೆಯ ಕಚ್ಚಾಟ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ BK ಹರಿಪ್ರಸಾದ್ ಅವರು ಕಿಡಿಕಾರಿದ್ದಾರೆ. ಬೆಲೆ ಏರಿಸಿದ್ದು ಗ್ಯಾಸ್ ಕಂಪನಿಗಳೇ ಹೊರತು ಕೇಂದ್ರವಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಹಾಗಾಗಿ ಜೋಶಿಗೆ ಅಜ್ಞಾನವೋ ಅಥವಾ ಜನರನ್ನ ಮೂರ್ಖರನ್ನಾಗಿಸುವ ಯತ್ನವೋ ಗೊತ್ತಿಲ್ಲ. ಬೆಲೆ ಏರಿಕೆಯ ಬಿಸಿ ಬಡ ಜನರ ಜೀವನದ ಮೇಲೆ ಬರೆ ಎಳಿತಾ ಇದೆ. ಜನರ ದಿನನಿತ್ಯದ ಬದುಕಿನ ಮೇಲೆ ಮೋದಿ ಸರ್ಕಾರ ದಾಳಿ ಮಾಡ್ತಾ ಇದೆ. ಜೋಶಿ ಅವರೇ, ಯಾವ ಕಂಪನಿ ಸಿಲಿಂಡರ್ ಬೆಲೆ ಏರಿಸಿವೆ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಾ ಗ್ಯಾಸ್ ಕಂಪನಿಗಳು ಕೂಡ ಸರ್ಕಾರದ ನಿಯಂತ್ರಣದಲ್ಲಿ ಇಲ್ವಾ? ಸರ್ಕಾರಕ್ಕೆ ಅಧಿಕಾರ ಇಲ್ಲ ಎಂದಾದ್ರೆ ಆಡಳಿತ ಯಾರ ಕೈಯಲ್ಲಿದೆ?
ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರವೇ ನೇರ ಕಾರಣ ಅಂತ ಬಿಕೆ ಹರಿಪ್ರಸಾದ್ ಎಕ್ಸ್ ನಲ್ಲಿ ಜೋಶಿ ಅವರ ಪೋಸ್ಟ್ ನ ವಿರುದ್ಧ ಹರಿಹಾಯ್ದಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಯಾಕಂತಂದ್ರೆ ಒಂದ್ ಕಡೆ ರಾಜ್ಯ ಸರ್ಕಾರನ ಅಥವಾ ಕೇಂದ್ರ ಸರ್ಕಾರನ ಗ್ಯಾಸ್ ಕಂಪನಿಗಳು ಮಾಡ್ತಾ ಇರೋದಾ, ಈ ತರದೆಲ್ಲ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಒಂದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಹೊಡಿತಾ ಇದೆ ಅಂತೇಳಿ, ಇದೆಲ್ಲದರ ನಡುವೆ ಜೋಶಿ ಅವರು ಹೇಳಿದಂತಹ ಸ್ಟೇಟ್ಮೆಂಟ್ ಏನಿದೆ, ಆ ಹೇಳಿಕೆಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ಅವರು ಕಿಡಿಕಾರಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ನಿನ್ನೆ ದಾಖಲೆ ಪ್ರಮಾಣದಲ್ಲಿ 993 ರೂಪಾಯಿ ಏರಿಕೆ ಆದ ನಂತರದಲ್ಲಿ ಸದ್ಯ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ನಡುವೆ ಈ ಬೆಲೆ ಏರಿಕೆಯ ಹಗ್ಗ ಜಗ್ಗಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಫೈಟ್ ನಡೀತಾ ಇದೆ. ಇಲ್ಲಿ ಆಕ್ಚುಯಲ್ ಆಗಿ ಏನಿದೆ ಮಾಹಿತಿ ಈಗ? ಪ್ರಭು, ಗ್ಯಾಸ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರುಗಳ ಮಧ್ಯೆ ಒಂದು ಮಾತುಕತೆಯ ಸಮರ ಸಾರಿರುವಂತದ್ದು. ಒಂದು ಕಡೆ LPG ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಿರುವಂತದ್ದು ಕಂಪನಿಗಳೇ ಹೊರತು ಕೇಂದ್ರ ಸರ್ಕಾರವಲ್ಲ ಅಂತ ಹೇಳಿ ಬಿಜೆಪಿ ನಾಯಕರುಗಳು ಸರ್ಕಾರದ ನೀತಿಯನ್ನ ಸಮರ್ಥನೆಯನ್ನ ಮಾಡ್ಕೋತಾ ಇರೋದಕ್ಕೆ ಕಾಂಗ್ರೆಸ್ ನಾಯಕರುಗಳು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಿನ್ನೆ ಅಷ್ಟೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಗ್ಯಾಸ್ ಬೆಲೆ ಏರಿಕೆಯನ್ನ ಮಾಡಿರುವಂತದ್ದು ಕಂಪನಿಗಳು ಕೇಂದ್ರ ಸರ್ಕಾರ ಅಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಗೆ ಇವತ್ತು ಕಾಂಗ್ರೆಸ್ನ CWC ಸದಸ್ಯ ಹಾಗೂ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರು ಟ್ವೀಟ್ ಖಾತೆಯ ಮೂಲಕ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಯಾವ ಕಂಪನಿಗಳು ಅಧಿಕೃತವಾಗಿ ಗ್ಯಾಸ್ ಬೆಲೆ ಏರಿಕೆಯನ್ನ ಮಾಡಿವೆ ಅನ್ನೋದನ್ನ ಜೋಶಿ ಅವರೇ ಸ್ಪಷ್ಟಪಡಿಸಿ, ಮತ್ತು ಕೇಂದ್ರ ಸರ್ಕಾರ ಇರುವಂತದ್ದು ಕಂಪನಿಗಳ ಕೈಲೋ ಅಥವಾ ಕಂಪನಿಗಳು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತವೋ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಗ್ಯಾಸ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಕಾಂಗ್ರೆಸ್ ನಾಯಕರುಗಳು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ವೀರೇಶ್.